ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ನಾವು ಉಲ್ಲಾಸ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ತರುವಂತಹ ಅತ್ಯುತ್ತಮ ಸಮಯ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುದ್ಧಿಕಾರಕ ಬುಧದೇವನ ವಿಶೇಷ ಕೃಪಾ ದೃಷ್ಟಿಯಿಂದಾಗಿ ನಿಮ್ಮ ಬಹುದಿನದ ಕನಸುಗಳು ಮತ್ತು ಯೋಜನೆಗಳು ನನಸಾಗುವ ದಾರಿ ಅನ್ನೋದು ಮುಕ್ತಾಯ ಆಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ನೆಂಟರಿಷ್ಟರು, ಹೊಸ ಫ್ರೆಂಡ್ಸ್ ಹಾಗೂ ಸಮಾಜದಲ್ಲಿ ಪ್ರಭಾವ ಹೊಂದಿರುವ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮ ಆಗ್ತಾ ಇದ್ದಾರೆ. ಮನೆ ತುಂಬ ಜನ ಸೇರಿ ಸಂಭ್ರಮಿಸುವ ಈ ಸನ್ನಿವೇಶವು ನಿಮ್ಮ ಜಾತಕದಲ್ಲಿ ಸಂಭವಿಸ್ತಾ ಇರುವ ದೊಡ್ಡ ಪರಿವರ್ತನೆಯ ಸೂಚನೆಯಾಗಿದೆ. ನೀವು ಇದುವರೆಗೆ ಅನುಭವಿಸಿದ ಗೊಂದಲಗಳು, ದ್ವಂದ್ವ ಸನ್ನಿವೇಶಗಳು ಮತ್ತು ಶ್ರಮಕ್ಕೆ ತಕ್ಕ ಫಲ ಸಿಗದಿರುವ ಕೊರಗು ಈಗ ನಿವಾರಣೆಯಾಗಲಿದೆ. ನಿಮ್ಮ ಮನೆಗೆ ಬರುವ ನೂತನ ವ್ಯಕ್ತಿಗಳು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಿಗೆ ದಾರಿದೀಪ ಆಗಲಿದ್ದಾರೆ. ಮಿಥುನ ರಾಶಿಯವರೇ, ಸಹಜವಾಗಿಯೇ ನಿಮಗೆ ವಾಕ್ಚಾತುರ್ಯ, ಸಮಯೋಚಿತ ಬುದ್ಧಿವಂತಿಕೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೊಂದಿರುವವರು ನೀವಾಗಿರ್ತೀರಾ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ಮನಸ್ಸಲ್ಲಿ ಚಾಂಚಲ್ಯ, ಅತಿಯಾದ ಚಿಂತೆ ಹಾಗೂ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಹಿ ಘಟನೆಗಳು ಎದುರಾಗಿರಬಹುದು. ಈಗ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ಮನೆಗೆ ಬರುವ ಹೊಸ ನೆಂಟರು ಮತ್ತು ಆಪ್ತರಿಂದಾಗಿ ಕುಟುಂಬದ ವಾತಾವರಣವು ಶಮನಗೊಂಡು ಸಂತಸದಿಂದ ಕೂಡಿರುತ್ತೆ. ಹಳೆಯ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಪ್ರತಿಯೊಬ್ಬರ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ವಾಕ್ಚಾತುರ್ಯಕ್ಕೆ ಹಾಗೂ ಸಲಹೆಗಳಿಗೆ ಹೆಚ್ಚಿನ ಗೌರವ ದೊರೆಯಲಿದೆ. ನಿಮ್ಮ ಮನೆಯಲ್ಲಿ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮಂಗಳಕರ ಆಚರಣೆಗಳು ನಡೆಯುವ ಸಾಧ್ಯತೆಗಳಿದ್ದು, ಇದು ನಿಮ್ಮ ಮನೆಗೆ ನೂತನ ಶುಭ ಶಕ್ತಿಯನ್ನು ತರಲಿದೆ. ಆರ್ಥಿಕ ಪ್ರಗತಿ, ನೂತನ ಉದ್ಯೋಗ ಮತ್ತು ಬುದ್ಧಿವಂತಿಕೆಯ ಲಾಭ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಮಿಥುನ ರಾಶಿಯವರಿಗೆ ಈ ಅವಧಿಯು ಬಹಳಷ್ಟು ಪ್ರಗತಿದಾಯಕವಾಗಿದೆ. ನಿಮ್ಮ ಸಮಯೋಚಿತ ನಿರ್ಧಾರಗಳು ಹಾಗೂ ಬುದ್ಧಿವಂತಿಕೆಯಿಂದಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಬಾಕಿ ಹಣಗಳು ಕೈ ಸೇರುವ ಸಂಭವ ಇದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ಪ್ರಶಂಸೆ ಹಾಗೂ ಹೊಸ ಜವಾಬ್ದಾರಿಗಳು ಲಭಿಸಲಿವೆ. ಮಾಹಿತಿ ತಂತ್ರಜ್ಞಾನ, ITI, ಮಾಧ್ಯಮ, ಮಾರ್ಕೆಟಿಂಗ್, ಶಿಕ್ಷಣ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಈ ಸಮಯ ಅತ್ಯಂತ ಶುಭಕರ ಆಗಲಿದೆ. ನಿಮ್ಮ ಮನೆಗೆ ಆಗಮಿಸುವ ನೂತನ ವ್ಯಕ್ತಿಗಳು ಅಥವಾ ಹೊಸ ಪರಿಚಯಸ್ಥರು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ಅಭಿವೃದ್ಧಿಗೆ ಹೊಸ ದಾರಿಗಳನ್ನು ತೋರಿಸಿಕೊಡಲಿದ್ದಾರೆ. ಅವರ ಸಲಹೆ ಹಾಗೂ ಮಾರ್ಗದರ್ಶನದಿಂದ ವ್ಯವಹಾರದಲ್ಲಿ ಉತ್ತಮ ಧನಲಾಭವನ್ನು ಕಾಣಬಹುದು. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಸ್ಥಿರ ಆಸ್ತಿ ಮತ್ತು ನೂತನ ವಾಹನ ಖರೀದಿ ಯೋಗ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಸ್ಥಿರ ಆಸ್ತಿ, ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಬಲವಾದ ಯೋಗ ಇದೆ. ದೀರ್ಘಕಾಲದಿಂದ ಪ್ಲಾನ್ ಮಾಡುತ್ತಿದ್ದ ಹೊಸ ಆಸ್ತಿ ಖರೀದಿ ಅಥವಾ ಮನೆ ನವೀಕರಣದ ಕೆಲಸಗಳು ಈಗ ಸುಲಭವಾಗಿ ಕೈಗೂಡುತ್ತೆ. ರಿಯಲ್ ಎಸ್ಟೇಟ್ ಅಥವಾ ಹೂಡಿಕೆ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವ ಹೊಸ ಸಂಬಂಧಿಕರು ಅಥವಾ ಹಿರಿಯರ ಅನುಭವದ ಮಾತುಗಳು ಆಸ್ತಿ ಖರೀದಿಯ ವಿಷಯದಲ್ಲಿ ನಿಮಗೆ ನಷ್ಟವಾಗದಂತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಈ ಸಮಯ ಅನ್ನೋದು ಹರ್ಷದಾಯಕವಾಗಿರುತ್ತೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ಸೂಕ್ತ ವಧುವರರ ಸಂಬಂಧಗಳು ಕೂಡಿಬರುತ್ತೆ. ನಿಮ್ಮ ಮನೆಗೆ ಬರುವ ಒಬ್ಬ ವಿಶೇಷ ವ್ಯಕ್ತಿ ಅಥವಾ ನಂಟರು ನಿಮ್ಮ ವಿವಾಹ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಪ್ರೀತಿಯಲ್ಲಿರುವ ದಂಪತಿಗಳಿಗೆ ಕುಟುಂಬದ ಸಂಪೂರ್ಣ ಬೆಂಬಲ ಸಿಗಲಿದ್ದು ಸಂಬಂಧ ಮುಂದಿನ ಹಂತಕ್ಕೆ ತಲುಪುತ್ತೆ. ವಿವಾಹಿತರಲ್ಲಿ ಇದ್ದ ಸಣ್ಣ ಪುಟ್ಟ ಕಲಹಗಳು, ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತು ದಾಂಪತ್ಯ ಸಾಮರಸ್ಯ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯ ಸಲಹೆಗಳು ನಿಮ್ಮ ಯಶಸ್ಸಿಗೆ ಮೆಟ್ಟಿಲಾಗುತ್ತೆ. ಇನ್ನು ಆರೋಗ್ಯ ಜಾಗ್ರತೆ. ಆರೋಗ್ಯದ ವಿಷಯದಲ್ಲಿ ಮಿಥುನ ರಾಶಿಯವರು ಸಣ್ಣ ಪುಟ್ಟ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಅತಿಯಾದ ಆಲೋಚನೆಗಳಿಂದ ನರಗಳ ದೌರ್ಬಲ್ಯ, ನಿದ್ರಾಹೀನತೆ ಅಥವಾ ಶ್ವಾಸಕೋಶ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಬಹುದು. ಪ್ರಶಾಂತತೆ ಮತ್ತು ಮಾನಸಿಕ ವಿಶ್ರಾಂತಿ ನಿಮಗೆ ಅತ್ಯಗತ್ಯವಾಗಿರುತ್ತೆ. ದಿನನಿತ್ಯ ಧ್ಯಾನ, ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಉದ್ವೇಗ ಕಡಿಮೆಯಾಗಿ ಮನಸ್ಸು ಉತ್ಸಾಹದಿಂದ ಇರುತ್ತೆ. ವಿಶೇಷ
ಆಧ್ಯಾತ್ಮಿಕ ಪರಿಹಾರಗಳು, ದೇವತಾರಾಧನೆ. ಮಿಥುನ ರಾಶಿಯವರು ಶ್ರೀಮನ್ನಾರಾಯಣ, ಶ್ರೀ ಗಣೇಶ ಅಥವಾ ವಿದ್ಯಾದೇವಿ ಸರಸ್ವತಿಯ ಆರಾಧನೆ ಶ್ರದ್ಧೆಯಿಂದ ಮಾಡಬೇಕು. ಶುಭ ದಿನಗಳು: ಬುಧವಾರ ದಿನದಂದು ಗಣಪತಿ ದೇವನಿಗೆ ಗರಿಕೆಯನ್ನು ಅರ್ಪಿಸೋದು ತುಂಬಾ ಮುಖ್ಯವಾಗಿರುತ್ತೆ. ವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಅತ್ಯಂತ ಫಲಕಾರಿಯಾಗಿರುತ್ತೆ. ಪೂಜಾ ಸ್ಥಳದಲ್ಲಿ ಹಸಿರು ಬಣ್ಣದ ವಸ್ತ್ರ ಅಥವಾ ತುಳಸಿ ಸೇವೆ ಮಾಡೋದು ನಕಾರಾತ್ಮಕ ಶಕ್ತಿಯನ್ನು ಹೊರದೂಡುತ್ತೆ. ಪ್ರತಿದಿನ ಸಾಯಂಕಾಲ ದೀಪ ಬೆಳಗಿಸಿ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿಶಕ್ತಿ ಮತ್ತು ಸಮಯೋಚಿತ ನುಡಿ ನಡೆಯೇ ನಿಮ್ಮ ನಿಜವಾದ ಶಕ್ತಿ. ಇತರರ ಅನಗತ್ಯ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ. ನಿಮ್ಮ ಮನೆಗೆ ಆಗಮಿಸುವ ಹೊಸ ವ್ಯಕ್ತಿಗಳನ್ನು ಆತ್ಮಿಕತೆಯಿಂದ ಧ್ವನಿಯನ್ನು ಸ್ವಾಗತಿಸಿ ಮತ್ತು ಗೌರವಿಸಿ. ಅವರು ನಿಮ್ಮ ಸೌಭಾಗ್ಯದ ಬಾಗಿಲನ್ನು ತೆರೆಯುವ ನಿಮಿತ್ತ ಮಾತ್ರ ಆಗಿದ್ದಾರೆ. ಈ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ರೆ ಜೈ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ, ಶ್ರೀ ಗಣೇಶ ಅಂತ ಕಮೆಂಟ್ ಮಾಡಿ.